ಮುಂಗಾರು ಮಳೆಗೆ ಸಿಗ್ಬೇಡ, ಕೊನೆ ಭಾಷಣಗಳಾಗಬೇಡ ಅಂತ. ಧ್ವಜ ಕಟ್ಟೋರು ನೀವು, ಓಟ್ ಹಾಕ್ಸೋರು ನೀವು, ಬಡ್ದಾಡೋರು ನೀವು, ಏಟ್ ತಿನ್ನೋರು ನೀವು, ಕೇಸ್ ಹಾಕ್ಸ್ಕೊಳ್ಳೋರು ನೀವು. ನೀವಿದ್ರೆ ನಾವು, ನೀವಿಲ್ಲ ಅಂದ್ರೆ ನಾವಿಲ್ಲ. ಇದ್ರ ಬಗ್ಗೆ ನಂಬಿಕೆ ಇರೋನು ನಾನು. ಇವತ್ತು ಕಾಂಗ್ರೆಸ್ ದೇವಸ್ಥಾನದ ಭೂಮಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಕಚೇರಿ ಅಲ್ಲ, ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಗೊಂದು ದೇವಸ್ಥಾನ ಇದೆ. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡೋದು ಯಶಸ್ಸು ಅಂತ ಹೇಳಿದೆ. ಈಗ SIR ಬರ್ತಾ ಇದೆ, ಭಾಳ ಹುಷಾರಾಗಿರಿ. ನಮ್ಮ ಓಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ ನಡೀತಾ ಇರ್ತದೆ. ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟಿ ಓಟು, ಬೇರೆ ಶೆಡ್ಯೂಲ್ ಕ್ಯಾಸ್ಟ್ ಓಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಅಲ್ಲೆಲ್ಲೋ ಒಂದು ಕಡೆ ಹೇಳಿದೆ, ಮುಂಗಾರು ಮಳೆಗೆ ಸಿಗ್ಬೇಡ, ಕೊನೆ ಭಾಷಣಗಳಾಗಬೇಡ ಅಂತ. ಚಚ್ಚಿ 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 ಬಡ್ದಾಕ್ಬಿಟ್ರು ನಿಮ್ಮ ಕಿವಿಗಳಿಗೆ, ಮೆದ್ಲಿಗೆಲ್ಲ. ಇನ್ನೇನು ಉಳ್ಕೊಂಡಿಲ್ಲ ಅಂತ ಕಾಣ್ತದೆ. ಇರಲಿ, ಈಗ ಸ್ಟೇಜ್ ಮೇಲೆ ಇರೋರ್ಗಿನ್ನ ಸ್ಟೇಜ್ ಮೇಲೆ ಕೆಳಗಡೆ ಇರೋರ್ಕೊಂಡ್ರೆ ಭಾಳ ಪ್ರೀತಿ. ನೀವಿಲ್ಲ ಅಂದರೆ ಯಾವ ಸಭೆನೂ ನಡೆಯೋದಿಲ್ಲ. ಏಕೆಂದರೆ ನೀವು ಪರ್ಮನೆಂಟ್ ಕಂಬ ಧ್ವಜ ಕಟ್ಟೋರು ನೀವು, ಓಟ್ ಹಾಕ್ಸೋರು ನೀವು, ಬಡ್ದಾಡೋರು ನೀವು, ಏಟ್ ತಿನ್ನೋರು ನೀವು, ಕೇಸ್ ಹಾಕ್ಸ್ಕೊಳ್ಳೋರು ನೀವು. ನೀವಿದ್ರೆ ನಾವು, ನೀವಿಲ್ಲ ಅಂದ್ರೆ ನಾವಿಲ್ಲ. ಇದ್ರ ಬಗ್ಗೆ ನಂಬಿಕೆ ಇರೋನು ನಾನು. ಸೊ ಇವತ್ತು ಪುತ್ತೂರಿನಲ್ಲಿ ಇರಲಿ ಬಿಡ್ರಿ, ಪುತ್ತೂರಿನಲ್ಲಿ ಹಿರಿಯ ಬಂದರೆ ರಿಲೇ ಆಗ್ತಾ ಇರ್ತದೆ. ಬಿಡಿ, ತಲೆ ಕೆಡಿಸ್ಕೊಳ್ಳಿ. ಈಗ ಸೈಡ್ ಕೂತ್ಕೊಳ್ಳಿ, ನಿಮ್ಮ ಕಾಣೋಣ. ಇಲ್ಲಿ ಬಂದು ಹಿಡಿಯಪ್ಪ, ಓಲಿ ಅವನಿಗೆ, ಪಾಪ ಅವ್ನಿಗೆ ಯಾರು ತೊಂದರೆ ಇದ್ದಾರೆ. ಪುತ್ತೂರಿನಲ್ಲಿ ಇವತ್ತು ಕಾಂಗ್ರೆಸ್ ದೇವಸ್ಥಾನದ ಭೂಮಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಕಚೇರಿ ಅಲ್ಲ, ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಗೊಂದು ದೇವಸ್ಥಾನ ಇದೆ. ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ರಮನಾಥ್ ರೈ, ವಿನಯ್ ಕುಮಾರ್ ಸೊರ್ಕೆ ಎಲ್ಲ ಬಂದಿದ್ರು. ಎಲ್ಲರಿಗೂ ಅವಕಾಶ ಇರಲಿಲ್ಲ, ಕೋವಿಡ್. ನೀವೆಲ್ಲ ಬೂತ್ಗಳಲ್ಲಿ, ಇದು ಬೂತ್ ಅಂತೀನಿ, ಪಂಚಾಯತಿಗಳಲ್ಲಿ ವಿಡಿಯೋ ಹಾಕ್ಕೊಂಡು ಹೊಸದಾಗಿ ಝೂಮ್ ಮೀಟಿಂಗ್ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. BJPಯವರೇ ಗಾಬರಿ ಆಗ್ಬಿಟ್ರು. ಸೊ 6,000 ಪಂಚಾಯತಿಗಳಲ್ಲೂ ಕೂಡ ಇದನ್ನು ಝೂಮು ಮಾಡಿಸಿ ಅದನ್ನು ಅಧಿಕಾರ ತೆಗೆದುಕೊಂಡೆ. ಅಧಿಕಾರ ತೆಗೆದುಕೊಂಡಾಗ ಒಂದು ಮಾತು ಹೇಳಿದೆ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡೋದು ಯಶಸ್ಸು ಅಂತ ಹೇಳಿದೆ. ಸೊ ಹಂಗೆ ಎಲ್ಲ ಒಟ್ಟಿಗೆ ಸೇರಿ ನಾವೆಲ್ಲ ಕಷ್ಟಪಟ್ಟದಕ್ಕೆ, ಕೋವಿಡ್ ಸಂದರ್ಭ ಇರ್ಬೋದು, ಅದಾದಮೇಲೆ ಇರ್ಬೋದು, ಎಲ್ಲ ತ್ಯಾಗವನ್ನು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ಗ್ಯಾರಂಟಿ ಸರ್ಕಾರ ಬಂದಿದೆ. ನಮ್ಮ ಸಹ್ಯಾದ್ರಿ ಕಾಲೇಜಿನಲ್ಲಿ ರಮನಾಥ್ ರೈ ಅವರೇ, ಸಹ್ಯಾದ್ರಿ ಕಾಲೇಜಿನಲ್ಲಿ ಬಂದಾಗ ರಾಹುಲ್ ಗಾಂಧಿ ಅವ್ರ ಕೈಯಲ್ಲಿ ಕೊನೆ ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿಸ್ತು. ಶಕ್ತಿ ಯೋಜನೆ ಅನೌನ್ಸ್ಮೆಂಟ್ ಮಾಡಿಸ್ತು. ಸಿದ್ದರಾಮಯ್ಯನವ್ರಿಗೆ ಗೊತ್ತೇ ಇರಲಿಲ್ಲ. 5 ಗ್ಯಾರಂಟಿಲಿ ಕೊನೆ ಗ್ಯಾರಂಟಿ ಅವ್ರ ಕೈಲಿ ಅನೌನ್ಸ್ಮೆಂಟ್ ಮಾಡಿಸ್ತು. ನಾನಿದ್ದೆ. ಶಕ್ತಿ ಯೋಜನೆ. ಆಮೇಲೆ ಅದನ್ನೇ ಮೊದಲನೇ ಗ್ಯಾರಂಟಿ ಅಂತ ತಂದು, ಅದಾದಮೇಲೆ ಲಾಸ್ಟಲ್ಲಿ ಹೇಳಿದೆ, ನಾನು ಭಾಷಣ ಮಾಡುವ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದದಕ್ಕೆ ಇವತ್ತು ಎಲ್ಲರ ಮನೆಗೂ ಕೂಡ ಈ 5 ಗ್ಯಾರಂಟಿಯನ್ನು ತಲುಪಿಸ್ತಾ ಇದ್ದೀವಿ. 13ನೇ ತಾರೀಕಿಗೆ ಈ ಸರ್ಕಾರ ಬಂದು 1,000 ವರ್ಷ, 1,000 ದಿನ ಆಗ್ತದೆ. 14ನೇ ತಾರೀಕು ನಾವು ಅದನ್ನು ಹಾವೇರಿಲಿ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. 14ನೇ ತಾರೀಕಿನಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರಿಗೆ ಆಹ್ವಾನವನ್ನು ನಾನು ಕೊಡ್ತಾ ಇದ್ದೇನೆ. ಇವತ್ತು
ಒಂದು ಸರ್ಕಾರ, ನನ್ನ ಪಕ್ಷ ಈಗ ನನ್ನನ್ನು ಅಸ್ಸಾಂಗೆ ಹಾಕಿದೆ. ಅಸ್ಸಾಂ ನಾಯಕರುಗಳ ಹತ್ರ ಚರ್ಚೆ ಮಾಡ್ತಾ ಇದೆ. ಎಷ್ಟು ಜನ ಸುಳ್ಳು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗ್ತದೆ. ಅವ್ರು ಹೇಳ್ತಾ ಇದ್ರು, ಯಾರು ಅವ್ರ ಪಾರ್ಟಿ ಇದ್ದಾರೆ ಅವ್ರಿಗೆ ಮಾತ್ರ ಈ ಗ್ಯಾರಂಟಿ ಸ್ಕೀಮ್ ದುಡ್ಡು ಕೊಡ್ತಾರಂತೆ. ಅವ್ರು ತೀರ್ಮಾನ ಮಾಡಿಬಿಟ್ಟು ಸರ್ಕಾರ, ಬೇರೆಯವ್ರಿಗೆ ಬಡವ್ರಿಗೆ ಕೊಡೋದಿಲ್ಲಂತೆ. ನಾವೇನು ಈ ರೀತಿ ಎಲ್ಲರೂ ಬಡವ್ರಿಗೆ ಅರ್ಜಿ ತೆಗೆದುಕೊಂಡು ಕೊಟ್ಟು, ಈಗ ನಿಮ್ಮಲ್ಲಿ ಇಬ್ಬರು ಶಾಸಕರು ಬಿಟ್ಟರೆ ನಮಗೆ ಉಡುಪಿಲೂ ಇಲ್ಲ, ಮಂಗಳೂರಲ್ಲೂ ಇಲ್ಲ, ಅಂದರೆ ಇದರಲ್ಲಿಲ್ಲ. ಆದರೆ ನಾವೆಲ್ಲರಿಗೂ ಕೊಡ್ತಾ ಇದ್ದೀವಿ. BJPಯವರು ಕೂಡ ಫುಲ್ಲು 90% ತೆಗೆದುಕೊಳ್ತಾ ಇದ್ದಾರೆ. ಟೀಕೆ ಮಾಡೋರು ಬೇಡ ಅಂತ ಬಿಟ್ಬಿಡ್ಲಿ, ನೋಡೋಣ, ನಮ್ಗೆ ಬೇಡ ಅಂತ ಬಿಟ್ಬಿಡ್ಲಿ, ಬಸ್ಸಲ್ಲಿ ಹೋಗೋದು ಬಿಟ್ಬಿಡ್ಲಿ, ಆಗ ನಾವು ಅದನ್ನು ಒಪ್ಕೊಳ್ತೇವೆ. ಸೊ ಆದರೂ ಪರವಾಗಿಲ್ಲ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಮುಂದಕ್ಕಾರ ಕೂಡ ದೇವರು ಈ ಮಾಲಿಂಗೇಶ್ವರ ಅವ್ರಿಗೆ ಒಳ್ಳೆ ಮನಸ್ಸು ಕೊಟ್ಟು ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ದಿನ ನಮ್ಮ ಮನೆ ಬೆಳಗ್ತಾ ಇದ್ದಾರೆ. 200 ಯೂನಿಟ್ವರೆಗೂ ಕರೆಂಟ್ ಬರ್ತಾ ಇದೆ, ದಿನ ಅಕ್ಕಿ ಬರ್ತಾ ಇದೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಸಿಗ್ತಾ ಇದೆ, 2,000 ರೂಪಾಯಿ ಸಿಗ್ತಾ ಇದೆ ಅಂತೇಳಿ ಅವರೆಲ್ಲರೂ ಕೂಡ ದೊಡ್ಡ ಹೃದಯ ಶ್ರೀಮಂತಿಕೆಯ ಮತವನ್ನು ಕಾಂಗ್ರೆಸ್ ಕೊಡಲಿ ಮುಂದಕ್ಕಾರು ಅಂತೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಸೊ ಇಲ್ಲಿ ಗಟ್ಟಿಯಾಗಿ ನೀವೆಲ್ಲ ನಿಂತ್ಕೊಳ್ಬೇಕು. ಇವತ್ತು ರೈ ಅವರು ಕಾಂಗ್ರೆಸ್ ಕಚೇರಿ ಇವತ್ತು ಪ್ರಾರಂಭ ಮಾಡಬೇಕು ಅಂತ ಕೇಳಿಕೊಟ್ರು. ನಾನು ಡೈಲಿ ಡೇಟ್ ಕೇಳ್ತಿದ್ದೆ. ಆಮೇಲೆ ತೀರ್ಮಾನ ಮಾಡಿದೆ, ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ, ಕೆಲಸ ಶುರು ಆಗಲಿ ಅಂತೇಳಿ ಎಲ್ಲರಿಗೂ ಈಗ ಆದೇಶ ಕೊಟ್ಬಿಟ್ಟಿದ್ದೀನಿ, ಸಂದೇಶ ರವಾನೆ ಮಾಡಿಬಿಟ್ಟಿದ್ದೀನಿ. ಯಾರ್ಯಾರು ಕಟ್ಟಬೇಕು ಜಲ್ದಿ ಶುರು ಮಾಡಿ, ಆಮೇಲೆ ಒಂದಿನ ಅದಕ್ಕೆ ಕಲ್ಲು ಹಾಕ್ಸೋಣ ಅಂತೇಳಿ ನಾನು ಹೇಳಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಕೈಲಿ, ರಾಹುಲ್ ಗಾಂಧಿಯವ್ರ ಕೈಲಿ ಬೆಂಗಳೂರಿನ ಕಲ್ಲು ಹಾಕ್ಸಿ, ಇಲ್ಲಿಂದ ವರ್ಷಲಲ್ಲಿ ಇಲ್ಲೊಂದು ಸಣ್ಣ ಇಲ್ಲಿ ಹೆಂಗೆ ಸ್ಕ್ರೀನ್ ಹಾಕಿ ಇಟ್ಟಿದ್ದೀರಿ, ಆ ರೀತಿ ಈ ರೀತಿ ಸ್ಕ್ರೀನ್ ಹಾಕಿ ಇಲ್ಲೇ ಕಾರ್ಯಕ್ರಮನ ಮಾಡಿ ನೋಡುವಂಥ ಕೆಲಸನ, ಇಲ್ಲೇ ಯಾವುದಾದ್ರು ಸಮುದಾಯ ಭವನದಲ್ಲಿ ನೋಡುವಂಥ ಕೆಲಸನ ಮಾಡಿಸುವಂಥ ಕೆಲಸಕ್ಕೆ ನಾವೆಲ್ಲ ಮುಂದಕ್ಕೆ ಕೆಲಸ ಮಾಡೋಣ. ಇವತ್ತು 100 ಕಚೇರಿ ಆಗಬೇಕು. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. ಆ ಜಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕೂತಿದ್ದಾರೆ. ಅಂದು ಗಾಂಧೀಜಿ ಇದ್ದರು, ಇವತ್ತು ನಮ್ಮ ರಾಜ್ಯವರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರು ಕೂಡ ಇವತ್ತು ಇದ್ದಾರೆ. ಸೊ ಆ ಸವಿನ ನೆನಪಿನಲ್ಲಿ 100 ಕಚೇರಿ ಮಾಡಬೇಕು ನಮ್ಮ ಕಾರ್ಯಕರ್ತರು. ಈಗ ಕೆಲವ್ರಿಗೆ ಶಾಸಕರುಗಳಿಗೆ ಕಚೇರಿ ಇರ್ತವೆ, ಶಾಸಕರು ಇಲ್ಲದೆ ಹೋದರೆ ಕಚೇರಿ ಎಲ್ಲಿ ಹೋಗ್ತಾರೆ? ಯಾವ್ದಾದ್ರು ಒಂದು ಸಹಕಾರ ಸಂಸ್ಥೆಗಳಿದ್ರೆ ಅಲ್ಲಿ ಹೋಗಿ ಕೂತ್ಕೋತಾರೆ. ಸೊ ಈ ಕಾಂಗ್ರೆಸ್ ಕಚೇರಿ ಇದ್ರೆ ಅಟ್ಲೀಸ್ಟ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಚರ್ಚೆ ಮಾಡ್ಬೋದು, ಕಷ್ಟ ಸುಖ ಹೇಳ್ಕೊಬೋದು, ಒಬ್ರೊಬ್ರು ಸೇರ್ಬೋದು, ವಿಚಾರ ವಿನಿಮಯ ಮಾಡ್ಕೊಳ್ಬೋದು. ಆ ದೃಷ್ಟಿಯಿಂದ ಇದು ಭಾಳ ಅವಶ್ಯಕತೆ ಇದೆ ಅಂಥೇಳಿ ನಾನು ಈ ಒಂದು ಪ್ರಬಲವಾದಂಥ ತೀರ್ಮಾನವನ್ನು ಮಾಡಿದ್ದೇನೆ. ಭಾಳ ಜನ ಶಾಸಕರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ, ಗೌರ್ಮೆಂಟಿಂದನೂ ಬೇಕಾದಷ್ಟು ಮಂಜೂರಾತಿ ಮಾಡಿದ್ರು. ಕೆಲವರು ಸ್ವಂತ ಆಸ್ತಿಗಳನ್ನೇ ಬರ್ಕೊಟ್ಬಿಟ್ಟಿದ್ದಾರೆ ಕೆಲವರು MLAಗಳು. ಸೊ ಈಗ ಇಲ್ಲೂ ಕೂಡ ನಮ್ಮ ಶಾಸಕರು ಅಶೋಕ್ ರೈ ಅವರು ಈ ಜಾಗನ ತೆಗೆದುಕೊಂಡು ಬಂದರು. ಇದಕ್ಕೇನು ಬೇಕು ನಾವು ಮಂಜೂರಾತಿ ಮಾಡೋದು. ನಿಮ್ಮ ಹತ್ರ ಎಲ್ಲರದ್ದು ಕೂಡ ಚಿಕ್ಕ ಅಳಿಲು ಸೇವೆ ಅಂತೇಳಿ ನೀವು 100 ಕೊಡಿ, 1000 ಕೊಡಿ, 1,00,000 ಕೊಡಿ, 10 ಲಕ್ಷ ಕೊಡಿ, 50 ಲಕ್ಷ ಕೊಡಿ ಅಂತೇಳಿ ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಗೊಂದು ಹಕ್ಕಿರಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೇಳ್ತಾ ಇದ್ದಾರೆ. ಏಕೆಂದರೆ ಈ ಹಕ್ಕು ಇಲ್ಲ ಅಂತಂದರೆ ನಿಮಗೆ ಧೈರ್ಯ, ಮಾತಾಡೋಂಥ ಧೈರ್ಯ ಇರುವುದಿಲ್ಲ ಅನ್ನೋ ದೃಷ್ಟಿಯಿಂದ ಅವರು ಹೇಳ್ತಾ ಇದ್ದಾರೆ. ನಾನು ತಮ್ಗೆ ಹೇಳೋದು ಇಷ್ಟೇ, ಇವತ್ತು ರಾಜಕಾರಣದಲ್ಲಿ ಏನು ಬೇಕಾದ್ರೂ ಭಾಷಣಗಳು ಮಾಡ್ಬೋದು. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ. ಅವ್ರು ಏನಾದ್ರು BJPಯವರು ತಿಪ್ಪರ್ಲಾಗ ಹೊಡೀಲಿ, ನಮಗೆ ಈ ಸರ್ಕಾರ ಹೆಂಗೆ ವಾಪಸ್ ತರಬೇಕು ಅನ್ನೋದು ಗೊತ್ತಿದೆ. ಇದಕ್ಕೆ ಅಡಿಪಾಯನ ಫಸ್ಟ್ ಕ್ಲಾಸಾಗಿ ಹಾಕಿದ್ದೀವಿ, ಅಡಿಪಾಯನ ಹಾಕಿದ್ದೀವಿ. ಎಷ್ಟು ಜನ ಜೊತೆ ಎಲ್ಲರೂ ಏನಾದ್ರು ಮಾಡಿ ಸೇರಿಕೊಳ್ಳಿ. ನೀವು ಆತ್ಮಧೈರ್ಯವನ್ನು ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ಏನೋ ಡೆಲ್ಲಿಲವರೇ ಆ ರಾಜ್ಯದಲ್ಲಿ ಹಂಗೆ ಬಂದ್ಬಿಡ್ತು, ಈ ರಾಜ್ಯದಲ್ಲಿ ಹಿಂಗೆ ಬಂದ್ಬಿಡ್ತು ಅನ್ನೋದೇನು ಚಿಂತೆ ಮಾಡೋದು ಬೇಡ. ಈ ವಾಪಸ್ಸು ಈ ರಾಜ್ಯದಲ್ಲಿ ಈ ಹಿಂದೆನೂ ಹೇಳ್ತಿದ್ರು ಡಬಲ್ ಇಂಜಿನ್ ಸರ್ಕಾರ ಮೇಲ್ಗಡೆನೂ ಇದೆ ಇಲ್ಲೂ ಇದೆ ಅಂತೇಳಿ. ನಾನು 136 ಸೀಟ್ ಬರ್ತದೆ ಅಂತ ಹೇಳಿಬಿಡಿ. ನಾನು
ಹೇಳಿದ್ನೆಲ್ಲೋ ನನಗೆ ಸೋನಿಯಾ ಗಾಂಧಿ ಅವ್ರು ಕೇಳಿದ್ರು, ಏನು ಡಿ ಕೆ ಹಿಂಗೆ ಹೇಳ್ತೀಯ ಅಂತ. ಅದು ನಮ್ಮ ಲೆಕ್ಕಾಚಾರ, ನಮ್ಮ ಅನುಭವ ಅದು. ಇವತ್ತು ಹೇಳ್ತೀನಿ ಕೇಳಿ, ನಿಮ್ಮ ಜಿಲ್ಲೆಯಲ್ಲಿ ನಾನು ಸರ್ವೆ ಮಾಡಿಸಿದ್ದೀನಿ, ಜನರ ಭಾವನೆ ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ರಮಣತ್ರ ಹೇಳ್ದಂಗೆ ಇಲ್ಲಿ ಮಾಮೂಲಿ ಇದೇ ರೀತಿ ಒಂದು ಪಲ್ಟಿ ಆಗೋವಂಥ ಸಂದರ್ಭ ಎಲ್ಲ ಥರದ ಕಾಣ್ತದೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಒಂದು ದೊಡ್ಡ ಆತ್ಮಬಲ ಇದ್ದೇ ಇದೆ. ಈಗ ಒಂದು ದೊಡ್ಡ ಇತಿಹಾಸಕ್ಕೆ ಈ ಪುತ್ತೂರಿನಲ್ಲಿ ಹೊಸ ಕಚೇರಿ ಕಟ್ಟಲಿಕ್ಕೆ ಹೋಗಿದ್ದಾರೆ. ಈಗ ಅವರೇನು ಹುಟ್ಟುವಾಗ ಈಗೆಲ್ಲ ನೀವೆಲ್ಲ ಹೊಗಳ್ತಾ ಇದ್ದೀರಿ, ಅದು ಮಾಡೋರು ಇದು ಮಾಡೋರೆ, 1900 ಕೋಟಿ ತಂದವ್ರೆ, 2000 ಕೋಟಿ ತಂದ. ಆ 2000 ಕೋಟಿ ತರೋದಕ್ಕಿಂತ ಜೊತೆಗೆ ಈ ಕಾಂಗ್ರೆಸ್ ದೇವಸ್ಥಾನ ಕಟ್ಟಿದ್ದಾರಲ್ಲ, ಇದು ದೊಡ್ಡ ಇತಿಹಾಸ ಅನ್ನೋದನ್ನು ನಮ್ಮ ಅಶೋಕರು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏಕೆಂದರೆ ಮನುಷ್ಯ ಖಾಲಿ ಕೈಯಲ್ಲಿ ಬರ್ತಾನೆ, ಖಾಲಿ ಕೈಯಲ್ಲಿ ಹೋಗ್ತಾನೆ. ಯಾವ ಭಾಗ್ಯದ ಜೊತೆಲಿ ಬರ್ತಾನೋ ಅದೇ ರೀತಿ ಪಾಪ ಪುಣ್ಯಗಳನ್ನ ತೆಗೆದುಕೊಂಡು ಹೋಗ್ತಾನೆ. ಹಂಗೆ ಒಂದು ಇತಿಹಾಸ. ನಾನು ಆಗಾಗ ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾನು ಏನು ಮಾಡ್ತೀನಿ ಅದು ಭಾಳ ಮುಖ್ಯ. ಈಗ ತಾನೇ ನಮ್ಮ ರಮಣ ಹತ್ರ ಹೇಳ್ತಾ ಇದ್ರು, ಯಾರು ಏನಾರಾಗಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ, ಅಟ್ಲೀಸ್ಟ್ ನಾನೊಂದು ಕಚೇರಿ ಕಟ್ಟಿದ್ದೆ ಅಂತ ಒಂದು ನನಗೆ ಸ್ವಾಭಿಮಾನದ ಬದುಕು, ನನ್ನ ಆತ್ಮಕ್ಕೆ ಶಾಂತಿ ಇದೆ, ನಾನೊಂದು ಕೊಡುಗೆ ಕೊಟ್ಟಿದ್ದೀನಿ ಅನ್ನೋ ಧೈರ್ಯದಿಂದ ಅವರು ಹೇಳ್ತಾ ಇದ್ರು. ಹಂಗೆ ಎಲ್ಲರಿಗೂ ಕೂಡ ಇಂಥ ಒಂದು ಇದು ಏನು ಬಂದು ಜಗಳ ಮಾಡ್ತಾಯಿದ್ರು ರಮಣ ಹತ್ರ ಈ ಹಾಸ್ಪಿಟ್ಲ್ ವಿಚಾರಕ್ಕೆ. ನಾನು CM ಕೂತಾಗ ಇದು ಬೇಕೇ ಬೇಕು, ತಾಲೂಕು ಲೆವೆಲ್ ಕೊಡೋದಲ್ಲ, ಎಲ್ಲೂ ತಾಲೂಕು ಲೆವೆಲ್ ಹಾಸ್ಪಿಟ್ಲ್ ಕೊಡಲಿಲ್ಲ ನಮ್ಮ ಕನಕಪುರದಲ್ಲಿ ಬಿಟ್ಟರೆ. ಇದನ್ನು ಯಾಕೆ ಅವರು ಮೆಡಿಕಲ್ ಕಾಲೇಜ್ ಅಂತಂದರೆ, ಮೆಡಿಕಲ್ ಕಾಲೇಜ್ ನಿಮ್ಮಲ್ಲಿ ಬೇಕಾದಷ್ಟಿದೆ. ಯಾಕೆ ಮೆಡಿಕಲ್ ಕಾಲೇಜ್ ಅಂದರೆ, ಮೆಡಿಕಲ್ ಕಾಲೇಜ್ ಅಂತ ಅಂದಮೇಲೆ ಕಂಪಲ್ಸರಿ ವಿದ್ಯಾರ್ಥಿಗಳು ನಿಮ್ಮೂರವ್ರಿಗೆ ಸಿಗದೆ ಇರ್ಬೋದು, ಆದರೆ 400-500 ಬೆಡ್ ಹಾಸ್ಪಿಟ್ಲ್ ಕಂಪಲ್ಸರಿ ಇರ್ತದೆ. ಆ 400-500 ಬೆಡ್ ಹಾಸ್ಪಿಟ್ಲು ಫ್ರೀಯಾಗಿ ಮುಂದಕ್ಕೆ ಯಾರು ಮಂಗಳೂರಿಗೆ ಹೋಗದೆ ಇಲ್ಲೇ ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಆ ಮೆಡಿಕಲ್ ಕಾಲೇಜನ್ನ ಇವತ್ತು ಇಲ್ಲಿ ಪ್ರಾರಂಭವನ್ನು ಮಾಡಿಸಿದ್ದಾರೆ. ಸೊ ಇಲ್ಲಿ ಈಗಾಗಲೇ ಅದಕ್ಕೆಲ್ಲ ಪ್ಲ್ಯಾನಿಂಗ್ ಗೀನಿಂಗ್ ಎಲ್ಲ ಕೂಡ ನಡೀತಾ ಇದೆ. ಸೊ ಹಂಗೆ ಇವತ್ತು ನೀವು ಭರವಸೆಯನ್ನು ಇಟ್ಕೊಂಡು ನೀವೆಲ್ಲ ಕೆಲಸವನ್ನು ನೀವು ಮಾಡಬೇಕು. ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಈಗ ಭೂ ಗ್ಯಾರಂಟಿ ಅಂಥೇಳಿ ಇವತ್ತು 1000 ದಿನಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅವ್ರು ಹೇಳ್ದಂಗೆ 94C ಅವೆಲ್ಲ ಏನಿದೆಯಲ್ಲ ಎಲ್ಲರೂ ಕೂಡ ಭೂಮಿನ ಗ್ಯಾರಂಟಿಯಾಗಿ ಕೊಡಬೇಕು ಅಂತೇಳಿ ವಿವಿಧ ರೀತಿ ಯೋಜನೆಯಲ್ಲಿ ಕೃಷ್ಣ ಬೈರೇಗೌಡರು ಬಂದಮೇಲೆ ಕೆಲವರಿಗೆ ಸಮಾಧಾನ ಇಲ್ಲದೆ ಇರ್ಬೋದು, ಆದರೆ ನಾವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ದಾಖಲೆಗಳನ್ನ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಿಮಗೆ ದೊಡ್ಡ ನಂಬಿಕೆ ನಮ್ಮ ಮೇಲಿದೆ. ಸವಾಲುಗಳು ಬೇಕಾದಷ್ಟು ಬರ್ತಾನೆ ಇರ್ತವೆ, ಸವಾಲುಗಳನ್ನ ಎದುರಿಸೋಣ. ಈಗ SIR ಬರ್ತಾಯಿದೆ, ಭಾಳ ಹುಷಾರಾಗಿರಿ. ನಮ್ಮ ಓಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ ನಡೀತಾ ಇರ್ತದೆ. ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟಿ ಓಟು, ಬೇರೆ ಶೆಡ್ಯೂಲ್ ಕ್ಯಾಸ್ಟ್ ಓಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ, ಹೊರಗಡೆ ಇದ್ದವ್ರ ತಂತ್ರ ಕೂಡ ಇದನ್ನು ನಡೀತಾ ಇದೆ. ಈಗ ಅಲ್ಲೇ ಅವ್ರು ಹೇಳ್ದಂಗೆ ಮಮತಾ ಬ್ಯಾನರ್ಜಿ ಯಾವ ರೀತಿ ಹೋರಾಟ ಮಾಡಿದ್ರು ಅಂತಾವೆಲ್ಲ ನೋಡಿದ್ದೀರಿ. ನಮ್ಮಲ್ಲೂ ಕೂಡ SRI ಈಗಾಗಲೇ ಮ್ಯಾಪಿಂಗ್ ನಡೀತಾ ಇದೆ. ಪ್ರತಿ ಬೂತ್ನಲ್ಲೂ ಕೂಡ BLAಗಳು ಕಂಪಲ್ಸರಿ ಮಾಡಬೇಕು. BLAಗಳು ಜೊತೆ ಹೋಗಬೇಕು, ವೋಟರ್ ಲಿಸ್ಟ್ ನೋಡಬೇಕು. ನಮ್ಮ ಓಟನ್ನು ನಾವು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಜನದ ಓಟನ್ನು ಎಲ್ಲೇ ಕೆಲಸ ಮಾಡ್ತಾ ಇರಲಿ, ಎಲ್ಲೇ ಉದ್ಯೋಗ ಮಾಡ್ತಾ ಇರಲಿ, ಎಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇರಲಿ, ಅದನ್ನೆಲ್ಲ ಕೂಡ ಮಾಡ್ಕೊಂಡು ಹೋಗಬೇಕು. ಸವಾಲುಗಳು ಕೂಡ ಬೇಕಾದಷ್ಟು ಬರ್ತಾ ಇರ್ತದೆ, ಸವಾಲನ್ನು ನಾವು ಎದುರಿಸಲೇಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಹುಷಾರು. ನಾನು ವಿಶೇಷವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಬೂತ್ನ BLAಗಳಿಗೆ ಅಲ್ಲಿ ಟ್ರೈನಿಂಗು ಮಾಡಿದ್ದಾರೆ ಅನ್ನೋದು ಕೂಡ ವಿಚಾರ ತಿಳಿಸ್ತು. ಸೊ ಎಲ್ಲ ಕೂಡ ನಮ್ಮ ಹೇಮನಾಥ್ ಶೆಟ್ಟಿ ಕೂಡ ಹೇಳಿದ್ರು, ನಮಗೆ ಈಗ ಭಾಷಣದಲ್ಲಿ ಕೂಡ ಮಾತಾಡಿದ್ರು. ತಮಗೆ ನಾನು ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ, ಮಾಧ್ಯಮದಲ್ಲಿ ಬರೋದು ಇರೋದೆಲ್ಲ ಸುಮ್ಮನೆ ಅವ್ರಿಗೇನು ನ್ಯೂಸ್ ಇಲ್ಲ, ಏನೇನೋ ನ್ಯೂಸು, ಭಿನ್ನಾಭಿಪ್ರಾಯಗಳು, ಗುಂಪುಗಳು ಅಂತೆಲ್ಲ ಮಾಡ್ತಾರೆ. ಯಾವ ಗುಂಪು ಇಲ್ಲ, ಒಂದೇ ಒಂದು ಗುಂಪು ನಮ್ಮಿರೋದು, ಅದು ಕಾಂಗ್ರೆಸ್ ಗುಂಪು. ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ಕೇಳ್ಕೊಂಡು ಎಲ್ಲರೂ ಕೂಡ ನಾವು ಹೋಗ್ತಾ ಇರ್ತೀವಿ. ಯಾರು ಇಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. ಈಗೆಲ್ಲ ನಮ್ಮ ಈ ಜಿಲ್ಲೆಯಲ್ಲೂ ಅಷ್ಟೇ, ಈಗ ಪಾರ್ಲಿಮೆಂಟಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಓಟ್ ನಮ್ಮ ಕಡಿಮೆ ಆಗಿರ್ಬೋದು, ಬಟ್ ನನಗೆ ಮಾತ್ರ ವಿಶ್ವಾಸ ಇದೆ, ನೆಕ್ಸ್ಟ್ ಟೈಮು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ 2 ಕಡೆ ಕೂಡ
ಹಿಂದೆ ಯಾವ ರೀತಿ ಸುಮಾರು 10 ಸೀಟ್ ಬರ್ತಿತ್ತು ಆ ರೀತಿ ಬಂದೇ ಬರ್ತದೆ ಅನ್ನೋದು ಕೂಡ ನಮಗಿದೆ. ಈ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಈ ರಾಜ್ಯದಲ್ಲಿ ಮತ್ತೆ ಇತಿಹಾಸ ಸೃಷ್ಟಿ ಆಗೇ ಆಗ್ತದೆ, ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ನಮ್ಮ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾವಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೀವಿ, ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದು ಕೊಟ್ಟಿದ್ದೀವಿ, ರಾಷ್ಟ್ರಗೀತೆ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಈಗೆಲ್ಲ ಕೆಲಸಗಳನ್ನು ಕೂಡ ಮಾಡಿದ್ವಿ. ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು, ಹಕ್ಕುಗಳು, ಭರವಸೆ, ಈಗ ಆಹಾರ ಭದ್ರತೆ ಕಾಯ್ದೆ, ಭೂಮಿ ಕಾಯ್ದೆ, ಬ್ಯಾಂಕ್ ರಾಷ್ಟ್ರೀಕರಣ, ಇವೆಲ್ಲ ಯಾರು ಮಾಡೋದು?